ವೀಕ್ಷಕರೇ, NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಡಿಗ್ರಿ ವಿದ್ಯಾರ್ಥಿಗಳಿಗೆ ಸಿಗುವ ಸ್ಕಾಲರ್ಶಿಪ್ಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ವಿದ್ಯಾರ್ಥಿಗಳೇ, ನೀವು ಡಿಗ್ರಿ ಎಲ್ಲ ಸ್ಕಾಲರ್ಶಿಪ್ಗಳನ್ನು ಪಡ್ಕೊಳ್ಬೇಕಂದ್ರೆ ಅಥವಾ PUC ಎಲ್ಲ ಸ್ಕಾಲರ್ಶಿಪ್ಗಳನ್ನು ಪಡ್ಕೊಳ್ಬೇಕೆ ಕಡ್ಡಾಯವಾಗಿ ನಿಮ್ಮ SSP ID ಇರಬೇಕಾಗುತ್ತೆ. SSP ID ಕ್ರಿಯೇಟ್ ಮಾಡಲು ಬೇಕಾಗುವ ದಾಖಲೆಗಳು ಯಾವುವು ಅನ್ನೋದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಆ ವಿಡಿಯೋದಲ್ಲಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ಮೊದಲಿಗೆ ಡಿಗ್ರಿ ವಿದ್ಯಾರ್ಥಿಗಳಿಗೆ ಸಿಗುವ ಫಸ್ಟ್ ಸ್ಕಾಲರ್ಶಿಪ್ ಯಾವುದಪ್ಪ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಪಿ ಕನ್ಸೆಷನ್ ಅಂದರೆ ಶುಲ್ಕ ವಿನಾಯಿತಿ ಅಂತ ಸಿಗುತ್ತೆ. ಶುಲ್ಕ ವಿನಾಯಿತಿ ಯಾವುದೇ ಡಿಗ್ರಿ ಕೋರ್ಸ್ ಓದ್ತಾ ಇರಿ ನೀವು, ಆ ವಿದ್ಯಾರ್ಥಿಗಳಿಗೆ ಪಿ ಕನ್ಸೆಷನ್ ಶುಲ್ಕ ವಿನಾಯಿತಿ ಅಂದರೆ ಈ ನೋಡಿ, ನೀವು ಎಕ್ಸಾಂಪಲ್ 4200 ರೂಪಾಯಿ ಪಿ ಕಟ್ಟಿರ್ತೀರ. ಆ ಒಂದು ಪಿ ಅಮೌಂಟ್ನ 4200 ರೂಪಾಯಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ರಾಜ್ಯ ಸರ್ಕಾರ SSP ರೂಪದಲ್ಲಿ ನಿಮಗೆ ಸ್ಕಾಲರ್ಶಿಪ್ ರೂಪದಲ್ಲಿ ಜಮಾ ಮಾಡುತ್ತೆ. ಅದನ್ನೇ ಪೇ ಕನ್ಸೆಷನ್ ಅಂತ ಹೇಳೋದು. ಅದು ಸಮಾಜ ಕಲ್ಯಾಣ ಇಲಾಖೆಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು, BCM ಇಲಾಖೆಯ ಎಲ್ಲ OBC ವಿದ್ಯಾರ್ಥಿಗಳು ಮತ್ತು ಮೈನಾರಿಟಿ ವಿದ್ಯಾರ್ಥಿಗಳಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ. ಇದು ನೀವು SSP ಅಂದರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಹಾಕಿ ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡ್ಕೊಳ್ಬೋದು. ಇದು ಡಿಗ್ರಿ ವಿದ್ಯಾರ್ಥಿಗಳಿಗೆ ಸಿಗುವ ಮೊದಲ ಸ್ಕಾಲರ್ಶಿಪ್. ಎರಡನೇ ಸ್ಕಾಲರ್ಶಿಪ್ ಯಾವುದಪ್ಪ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಅಡಿ ಬರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು PUCಯಲ್ಲಿ 60%ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಮಾಡಿದರೆ ನಿಮಗೆ ಪ್ರೈಸ್ ಮನಿ ಅಮೌಂಟ್ 20,000 ರೂಪಾಯಿ ಸಿಗುತ್ತೆ. ಇದನ್ನು ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಂತ ಹೇಳ್ತಾರೆ. ಈ ಪ್ರೈಸ್ ಮನಿ ಆನ್ಲೈನ್ ಅರ್ಜಿ ಸ್ಟಾರ್ಟ್ ಆದಾಗ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ, ಅದಕ್ಕಾಗಿ ಸಬ್ಸ್ಕ್ರೈಬ್ ಆಗಿ. ಮೂರನೇ ಸ್ಕಾಲರ್ಶಿಪ್ ಯಾವುದಂದರೆ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಅಂದರೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ. ನೋಡಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ರಾಷ್ಟ್ರ ಮಟ್ಟದಲ್ಲಿ NSP ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಹಾಕಬೇಕು. ಆ ವಿದ್ಯಾರ್ಥಿಗಳಿಗೆ ಕೂಡ ಈ ಒಂದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂಡರ್ ಅಡಿ ಮೆರಿಟ್ ಕಮ್ ಮೀನ್ ಸ್ಕಾಲರ್ಶಿಪ್ ಅಂತ ಇರುತ್ತೆ ಮತ್ತು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇರುತ್ತೆ. ಅದು ಕೂಡ ತಮ್ಮ ಪಿ ಎಷ್ಟು ಕಟ್ಟಿರ್ತಾರೋ ಅಷ್ಟು ಅಮೌಂಟು ಮತ್ತು ಸ್ಟಡಿ ಮೆಟೀರಿಯಲ್ಸ್ ಕೊಂಡ್ಕೊಳ್ಳೋಕ್ಕೆ ಸ್ಕಾಲರ್ಶಿಪ್ ಅಮೌಂಟನ್ನು ಕೂಡ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ನೀಡ್ತಾರೆ. ಮತ್ತು BCM ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿ ಬರುವ OBC ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿಯೂ ಬರುತ್ತೆ. ಅದರ ಜೊತೆಗೆ ಇನ್ನೊಂದು ವಿದ್ಯಾಸಿರಿ ಯೋಜನೆ ಅಂದರೆ ಈ ಒಂದು BCM ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬರ್ತಕ್ಕಂಥ ಹಾಸ್ಟೆಲ್ಗಳಿಗೆ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಹಾಕಿರಲೇಬೇಕು ಈ ಒಂದು ಸೌಲಭ್ಯ ಪಡೆಯಲು. ನೋಡಿ, ಯಾವ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಹಾಸ್ಟೆಲ್ಗೆ ಅರ್ಜಿ ಹಾಕಿರ್ತೀರಿ ಅಂಥ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿರ್ಬಾರ್ದು. ನಾಟ್ ಸೆಲೆಕ್ಟೆಡ್ ಸ್ಟೂಡೆಂಟ್, ಸೆಲೆಕ್ಟ್ ಆಗಿರದೇ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಪ್ರತಿ ತಿಂಗಳು 1500 ರೂಪಾಯಿದಂತೆ 10 ತಿಂಗಳಿಗೆ 15,000 ರೂಪಾಯಿ ಹಣ ಅವರ ಅಕೌಂಟಿಗೆ ಜಮಾ ಆಗುತ್ತೆ. ಇದು ವಿದ್ಯಾಸಿರಿ ಯೋಜನೆ, ಫುಡ್ ಆ್ಯಂಡ್ ಅಕಾಮಿಡೇಷನ್ ಅಂತ ಕರಿತೀವಿ. ಈ ಒಂದು ಸ್ಕಾಲರ್ಶಿಪ್ ಪಡ್ಕೊಳ್ಬೇಕಾದ್ರೆ ಕಡ್ಡಾಯವಾಗಿ ವಿದ್ಯಾರ್ಥಿಗಳು ಹಾಸ್ಟೆಲ್ ಅರ್ಜಿ ಹಾಕಬೇಕು. ಹಾಸ್ಟೆಲ್ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಮಾತ್ರ ಅವರಿಗೆ ಈ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ. ಆ್ಯಂಡ್ ದೆನ್ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಅಂದರೆ ಕಾರ್ಮಿಕ ಇಲಾಖೆಯ ಸ್ಕಾಲರ್ಶಿಪ್. ಇದು ಎಲ್ಲ ವಿದ್ಯಾರ್ಥಿಗಳು, ಯಾರು ವಿದ್ಯಾರ್ಥಿಗಳ ತಂದೆ ತಾಯಿ ಲೇಬರ್ ಆಗಿರ್ತಾರೋ ಅಂದರೆ ಕಾರ್ಮಿಕ ಇಲಾಖೆಯಡಿ ನೋಂದಣಿ ಆಗಿರ್ತಕ್ಕಂಥ ಎಲ್ಲ ಒಂದು ವಿದ್ಯಾರ್ಥಿಗಳ ಪೋಷಕರು ಕಾರ್ಮಿಕ ಇಲಾಖೆಯಡಿ ನೋಂದಣಿ ಆಗಿದ್ದರೆ ಅವರ ಮಕ್ಕಳಿಗೆ ಈ ಒಂದು ಕಾರ್ಮಿಕ ಇಲಾಖೆಯ ವಿದ್ಯಾರ್ಥಿ ವೇತನ ಸಿಗುತ್ತೆ. ಅದಕ್ಕೆ ನೀವು SSP ID ಅರ್ಜಿ ಹಾಕಿದರೆ ಸಾಕು, ನಿಮ್ಮ ಅಕೌಂಟಿಗೆ ನಿಮ್ಮ ತಂದೆ ಅಥವಾ ತಾಯಿ ಯಾರು ಲೇಬರ್ ಕಾರ್ಡ್ ಇರುತ್ತೋ ಅವರ ಅಕೌಂಟಿಗೆ ಈ ಒಂದು ಸ್ಕಾಲರ್ಶಿಪ್ ಜಮಾ ಆಗುತ್ತೆ. ಇನ್ನೊಂದು ರೈತ ವಿದ್ಯಾನಿಧಿ ಅಂತ. ಈ ಒಂದು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಮೌಂಟು ವಿದ್ಯಾರ್ಥಿಯಾಗಿದ್ದರೆ ಅವರಿಗೆ 5,000 ರೂಪಾಯಿ ಮತ್ತು ವಿದ್ಯಾರ್ಥಿನಿಯಾಗಿದ್ದರೆ ಆ ವಿದ್ಯಾರ್ಥಿಗೆ 5,500 ರೂಪಾಯಿ ಸ್ಕಾಲರ್ಶಿಪ್ ಅಮೌಂಟು ಅವರ ಅಕೌಂಟಿಗೆ ಜಮಾ ಮಾಡ್ತಾರೆ. ಇದನ್ನು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಂತ ಕರೀತಾರೆ. ಅದರ ಜೊತೆಗೆ ಕೈಮಗ್ಗ ಮತ್ತು ಜವಳಿ ಇಲಾಖೆಯಿಂದ ನೇಕಾರ್ ಸಮ್ಮಾನ್ ಅಂತಂದೇಳಿ ಅವರ ನೇಕಾರ್ ಮಕ್ಕಳಿಗೆ ಕೂಡ ಒಂದು ಯಾರು ಈ ಒಂದು ಕೈಮಗ್ಗ ಮತ್ತು ಜವಳಿ ಇಲಾಖೆ ಅಂಡರಲ್ಲಿ ನೋಂದಾಯಿಸಿರ್ತಾರೋ ಅವರಿಗೆ ನೇಕಾರ್ ಸಮ್ಮಾನ್ ಅಂತ ಅವರಿಗೂ ಕೂಡ ಸ್ಕಾಲರ್ಶಿಪ್ ಬರುತ್ತೆ. ತದನಂತರ ಮೀನುಗಾರ ಮಕ್ಕಳಿಗೂ ಕೂಡ ಬರುತ್ತೆ ಮತ್ತು ಸಾರಿಗೆ ಇಲಾಖೆಯಿಂದ ಚಾಲಕರ ಮಕ್ಕಳಿಗೂ ಕೂಡ ಸ್ಕಾಲರ್ಶಿಪ್ ಬರುತ್ತೆ. ಈ ಒಂದು ಡಿಗ್ರಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರುತ್ತೆ.
ಇನ್ನೊಂದು ಸ್ಕಾಲರ್ಶಿಪ್ ಯಾವುದಪ್ಪ ಅಂದರೆ ನೀವು ಪಿ ಯು ಸಿಯಲ್ಲಿ ಯಾವುದೇ ಕ್ಯಾಸ್ಟ್ ಆಗಿರಲಿ ಅಬೋವ್ 80% ಆಗಿದ್ದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಒಂದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಮೂಲಕ ಒಂದು ಸ್ಕಾಲರ್ಶಿಪ್ ಇದೆ. ಅದು ಕಾಲೇಜು ಮತ್ತು ಶಿಕ್ಷಣ ಇಲಾಖೆ ನೀಡುತ್ತೆ. ಆ ಸ್ಕಾಲರ್ಶಿಪ್ ಅರ್ಜಿ ಸ್ಟಾರ್ಟ್ ಆದಾಗ ನಾವು ಅಪ್ಡೇಟ್ ಮಾಡ್ತೀವಿ. ಅದಕ್ಕಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ದರೆ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.